ಮಾನ್ಯ ಸಿ ಟಿ ರವಿ ಅವರೆಲ್ಲ ನಾನು ದಯಮಾಡಿ ಮನವಿ ಮಾಡ್ತೀನಿ, ಕೇಂದ್ರದಲ್ಲಿ ತಮ್ಮದೇ ಸರ್ಕಾರ ಇದೆ, ಆ GST ತೆಗೆದ್ರೆ ಬಡವ್ರು ಸ್ವಲ್ಪ ಅನುಕೂಲ ಆಗ್ತದೆ. 7.5 ಲಕ್ಷ ಕಾಸ್ಟ್ ಏನಕ್ಕೆ ಹೆಚ್ಚಾಗಿದೆ ಅಂದರೆ ಇಲ್ಲ ಮನೆಗಳು ಕಂಪ್ಲೀಟ್ ಆಗಿ ಕಾರಣ ಅಂದರೆ 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. 4.5 ಲಕ್ಷ ಕೊಡಕ್ಕೆ ಸಾಧ್ಯ ಆಗಲ್ಲ ಕಾರಣಕ್ಕೆ ಮನೆಗಳು ಎಲ್ಲೂ ಕಂಪ್ಲೀಟ್ ಕೇಳ್ಬಿಡ್ತೀನಿ, ನಾನು ಕಂಪ್ಲೀಟ್ ಮಾಡ್ತೀನಿ, ಎಲ್ಲೂ ಕೂಡ ಕಂಪ್ಲೀಟ್ ಮಾಡಲಿಲ್ಲ. ಮನೆಗೆ ಮುಖ್ಯಮಂತ್ರಿಗಳು ಸ್ಲಮ್ ಬೋರ್ಡ್ಗೆ ಅಪ್ರೂವ್ ಮಾಡಿದ್ದಾರೆ, ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿದ್ದಾರೆ. ಈಗ ಅಂತ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ. ಅದೇ ಥರ ರಾಜೀವ್ ಗಾಂಧಿದೂ ಈಗ ಕ್ಯಾಬಿನೆಟ್ಗೆ ಈ ಗುರುವಾರ ಎಲ್ಲ ಬರೋ ಗುರುವಾರ ತಂದು ಅದು ಅಪ್ರೂವ್ ಮಾಡ್ಕೊತೀನಿ. 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ ಬೆಂಗಳೂರಲ್ಲಿ ಏನು 45,624 ಮನೆಗಳು ಏನು 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ ಇದೆ. ಹಿಂದಿನ 2016ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಬಡವರ ಬೆಂಗಳೂರು ಸಿಟಿಯಲ್ಲಿ ಆಟೋ ಚಾಲಕರು ಇದ್ದಾರೆ, ಬಡವರಿದ್ದಾರೆ, ಬೀದಿ ವ್ಯಾಪಾರ ಮಾಡೋರಿದ್ದಾರೆ, ಅಂಥವ್ರನ್ನ ಅವ್ರ ಸ್ವಂತ ಮನೆ ಆಗಬೇಕಂತ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ತಂದರು. ಆ ಟೈಮಲ್ಲಿ 1 ಲಕ್ಷ ರೂಪಾಯಿನ ನಿಗದಿ ಮಾಡಿದರು, ರೇಟ್ 6 ಲಕ್ಷನ ನಿಗದಿ ಮಾಡಿದರು. ಅಂದರೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ ಜನರಲ್ ಇದ್ದರೆ 1,20,000, SC ST ಇದ್ದರೆ 2 ಲಕ್ಷ, ಬರೀ ಅವ್ರು 2 ಲಕ್ಷ ಕೊಟ್ಟರೆ ಅವ್ರಿಗೊಂದು ಮನೆ ಬೆಂಗಳೂರಲ್ಲಿ ಸಿಕ್ಕೋದು. ಆ ಮನೆಗಳು ಆಮೇಲೆ 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂದಾದಮೇಲೆ 2021ರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ಅದು 6 ಲಕ್ಷ ಇದ್ದಿದ್ದು 10,60,000 ಮಾಡಿ 60,000 ಅದಕ್ಕೆ GST ಆಗಿ 11,20,000 ಮಾಡಿದ್ರು. ಅಂದರೆ 7 ಲಕ್ಷ ಬಡವ್ರ ಕಡೆ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಆ ಕಾರಣಕ್ಕೆ ಹಿನ್ನೆಲೆಯಲ್ಲಿ ಇದೆಲ್ಲ ಮನೆಗಳು ಪೆಂಡಿಂಗ್ ಇರೋದು. ಅದು ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ 1 ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಇದು 5 ಗ್ಯಾರಂಟಿಯಲ್ಲಿ ಇದು 7,400 ಕೋಟಿ ಸ್ಲಮ್ ಬೋರ್ಡ್ಗೂ ಕೊಡ್ತೀನಂದರು. ರಾಜೀವ್ ಗಾಂಧಿ ASP ಸ್ಕೀಮ್ 47,000 ಮನೆಗಳಿಗೆ 2,100 ಕೋಟಿ, ಒಟ್ಟಾಗಿ 9,500 ಕೋಟಿ. ಅದ್ರಲ್ಲಿ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ದು ಬಡವ್ರು ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಿಂದ 1 ಲಕ್ಷ ಕೊಡ್ತೀನಿ ಅಂತ ಹೇಳೋರು. ಈಗ ನಾವು ಹಂತ ಕ್ಯಾಟಗರಿ ವೈಸ್ ಮಾಡ್ಕೊಂಡಿದ್ದೀವಿ, ಹಂತ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿನೂ ಸೂಚನೆ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ, 1 ವರ್ಷದಲ್ಲಿ ಇದೆಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡಬೇಕಂತ ಹೇಳಿದ್ದಾರೆ. ಆಗ ಕಾರಣಕ್ಕೆ ಈಗ ಹೊಸ ಮನೆಗಳು ಮನೆ ಬಜೆಟಲ್ಲಿ ತಾವು ನೋಡಿರ್ಬೋದು, ಹೊಸ ಮನೆಗೆ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಕಾರಣ ಅಂದರೆ ಈ ಹಳೆಗಳು ಮನೆಗಳು ಪೆಂಡಿಂಗ್ ಇದೆ, ಅದು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ ನಮ್ಮ ULB ಸ್ಕೀಮ್ ಬಸವ ಅಂಬೇಡ್ಕರ್ ವಾಜಪೇಯಿಯಲ್ಲಿ 9.5 ಲಕ್ಷ ಆನ್ಗೋಯಿಂಗ್ ನಡೀತಾ ಇದೆ. ಅದು ಕಂಪ್ಲೀಟ್ ಮಾಡಬೇಕಾದ್ರೆ ಅದಕ್ಕೆ 4 ಲಕ್ಷ ಕೊಟ್ಟಿಬೇಕು. ಸ್ಲಮ್ ಬೋರ್ಡ್ ಮನೆಯಲ್ಲಿ 1,80,253 ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 7.5 ಲಕ್ಷ ಬೇಕಾಗ್ತದೆ. ರಾಜೀವ್ ಗಾಂಧಿ ASP ಸ್ಕೀಮ್ದು 47,860 ಮನೆ ಕಂಪ್ಲೀಟ್ ಮಾಡಬೇಕಾದ್ರೆ 2.5, ಒಟ್ಟಾಗಿ 13,500 ರೂಪಾಯಿ ಈ ಮನೆ ಕಂಪ್ಲೀಟ್ ಬೇಕಾಗ್ತದೆ. ಮನೆ ಮುಖ್ಯಮಂತ್ರಿಗಳು ಈ ವರ್ಷ ಹಳೆ ಮನೆಗಳು ಕಂಪ್ಲೀಟ್ ಮಾಡಿ, ಹಾಗಾಗಿ ಹೊಸ ಟಾರ್ಗೆಟು ಕೊಟ್ಟಿಲ್ಲ. ಈ ವರ್ಷದಲ್ಲಿ ನಾವೆಲ್ಲ ಹಳೆ ಮನೆಗಳು ಕಂಪ್ಲೀಟ್ ಮಾಡ್ತೀವಿ. ಮಾನ್ಯ ಸಚಿವರೇ, ತಾವು ಸದನನ್ನ ಖುಷಿ ಪಡಿಸೋದಕ್ಕೆ ಬೇಕಾಗಿರೋ ಮಾಹಿತಿ ಪ್ರಶ್ನೆ ನೀವು ಮಾನ್ಯ ಸಚಿವರೇ, ನೀವು ಮುಂದೆ ಮಾಡ್ತೀರಿ, ಇದನ್ನೆಲ್ಲ ಚರ್ಚೆ ಮಾಡಿದೀವಿ, ಮುಂದೆ ಇಟ್ಟಿದ್ದೀವಿ ಅನ್ನೋಂಥದ್ದನ್ನ ಏನು ಎಲ್ಲರನ್ನೂ ಖುಷಿ ಪಡಿಸೋದಕ್ಕೆ ಬೇಕಾಗಿರೋ ಅಂಥದ್ದು ಮಾತಾಡ್ತಾ ಇದ್ದೀರಾ. ಆಗ್ಲಿಂದ ನಾನು ಅದನ್ನೇ ನೋಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಶಾಸಕರಾಗಿದ್ದಂಥ ಬಾದಾಮಿಯಲ್ಲಿ 2018ರಲ್ಲಿ ಸ್ಯಾಂಕ್ಷನ್ ಆಗಿರೋಂಥ ಮನೆಗಳನ್ನ ಪೂರ್ಣಗೊಳಿಸಿಲ್ಲ, ಕಂಪ್ಲೀಟೆಡ್ 0. 1 ನಿಮಿಷ ಹೇಳ್ತೀನಿ, ನಾನು ಮಾತಾಡೋದ್ಮೇಲೆ ನೀವು ನಿಮಗೆ ನೀವು ಕೆಳಗಡೆ ಇರುವಂತ ಸಮಸ್ಯೆಗೆ ನೋಡ್ತಾನೆ ಇಲ್ಲ. ನೀವಿಲ್ಲೇನು ಸದನದಲ್ಲಿ ಶಾಸಕರುಗಳಿಗೆ ಏನು ಇಲ್ಲೇನು ಸರ್ಕಾರದ ಕಡೆಯಿಂದ ಹೇಳ್ಬೇಕು ಅಷ್ಟು ಸಮಜಾಯಿಸಿಕೊಳ್ಳುವಂತ ಪ್ರಯತ್ನ ಪಡ್ತಿದ್ದೀರಾ. ಯಾಕೆ ಮನೆಗಳು ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಗ್ರಾಮ ಪಂಚಾಯತಿಯಿಂದ ಸದಸ್ಯರುಗಳಿಂದ ಗೆದ್ದು ಬಂದಿರೋದು. ಮನೆ ಏನು ನೀವು ಸ್ಯಾಂಕ್ಷನ್ ಮಾಡ್ತೀರಾ ಅಲ್ಲಿಂದಾನೇ ಪ್ರಾರಂಭ ಆಗುತ್ತೆ ಭ್ರಷ್ಟಾಚಾರ. ಅವನಿಗೆ ಬರೋ ಗ್ರಾಂಟ್ ಮೊದಲನೇ ಕಂತಿನಲ್ಲೇನೆ ದುಡ್ಡು ಇಡ್ಕೊಂತಾರೆ. ಇಡ್ಕೊಂಡ ತಕ್ಷಣ ಏನಾಗುತ್ತೆ, ಅವನಿಗೆ ಫೌಂಡೇಶನ್ ಕೊಟ್ಟಿರೋ ಅಂತ ಹಣದಲ್ಲಿ ಅವ್ನ ಫೌಂಡೇಶನ್ ಎಲ್ಲಿಂದ ಕಂಪ್ಲೀಟ್ ಮಾಡ್ತಾನೆ. ನೀವು ಅದನ್ನ ಸರಿ ಮಾಡಿ ಫಸ್ಟ್. ನೀವು ಆಮೇಲೆ ಅದಕ್ಕೆ ಎಷ್ಟು ಬೇಕು ಇಷ್ಟು ಬೇಕು ಹಣ ಅನ್ನೋಂಥದನ್ನ ನೀವು 9 ಲಕ್ಷ ಮನೆ ಬಾಕಿ ಇದೆ ಅಂತ ಹೇಳ್ತೀರಾ. ಇಡೀ ರಾಜ್ಯದಲ್ಲಿ 9 ಲಕ್ಷ ಮನೆ ಬಾಕಿ ಇಟ್ಕೊಂಡು ಎಷ್ಟು ವರ್ಷ ಆಗುತ್ತೆ ನೀವು ಮುಗಿಸೋದಕ್ಕೆ? ಮಾನ್ಯ ಸಚಿವರೇ, ನೀವು ಕೆಳಗಡೆ ಇರೋಂಥದನ್ನ ಸರಿ ಮಾಡಿ. ನೀವು ಇದಕ್ಕೊಂದು ಕಮಿಟಿ ಸೆಟಪ್ ಮಾಡಿ, ಯಾಕೆ ಕಂಪ್ಲೀಟ್ ಆಗಿಲ್ಲ, ಅವ್ರ ಸಮಸ್ಯೆ ಏನು ಅನ್ನೋಂಥದಕ್ಕೆ ಒಂದು ಆ ರೀತಿಯಾದಂಥ ಪ್ರಯತ್ನ ಮಾಡಿ. ನೀವು CT ರವಿ ಅವ್ರಿಗೆ ಹೇಳ್ಬಿಟ್ಟು ಮೇಲ್ಗಡೆ ಹಣ ತರ್ರಿ ಅಂತಲ್ಲ, ಹಣ ಕೊಟ್ಟಿರೋದಕ್ಕೆ 1,29,000 ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕಂಪ್ಲೀಟ್ ಆಗಿರೋದು. ನಿಮ್ದು ಕಂಪ್ಲೀಟ್ ಆಗಿಲ್ಲ, ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಒಂದೇ ಒಂದು ಮಾತು ಕೇಳ್ಬಿಡ್ತೀನಿ, ಆಮೇಲೆ ನಾನು KHB ನೀವು ತಾವೇ KHB ತಮ್ಮ ಕೈಯಲ್ಲಿದೆ. 4 ಮನೆ ಕಟ್ಟಿದೀವಿ ಅಂತ ಕೇಳ್ತಾರೆ. 3 ವರ್ಷದಲ್ಲಿ 4 ಮನೆ ಕಟ್ಟಿರೋದು ಯಾವ ದೊಡ್ಡ ಸಾಧನೆ ರೀ? KHB ಬೇಕಾ ಅದಕ್ಕೋಸ್ಕರ? 4 ಪೂರ್ಣಗೊಂಡಿರೋ ಮನೆ. ಕರ್ನಾಟಕ ಹೌಸಿಂಗ್ ಬೋರ್ಡ್
ನೋಡಿದ್ರೆ ಏನೋ ದೊಡ್ಡ ರಾಜ್ಯ ಮಟ್ಟದ ಸಂಸ್ಥೆ, ಪೂರ್ಣಗೊಂಡ್ರೆ ಮನೆ ಎಷ್ಟು? 4. ಈ ರೀತಿಯಾಗಿ ತಾವು ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ನಿಮ್ಮ ಸಮಸ್ಯೆ ಇರ್ಬೋದು, ಹಣ ಕಡಿಮೆ ಬೀಳ್ಬೋದು, ಅದೆಲ್ಲ ನಾನು ಒಪ್ಕೊಂತೀನಿ. ಆದರೆ ನೀವು ಯಾರನ್ನ ಫಲಾನುಭವಿ ಆಯ್ಕೆ ಮಾಡುವಂತ ಪ್ರೊಸೆಸ್ ಇದೆ, ಆ ಪ್ರೊಸೆಸ್ ನ ಸರಿ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಿ. ಅಧ್ಯಕ್ಷೆ, ಅವ್ರು ಹೇಳಿರೋದು ಪ್ರಶ್ನೆಗೆ, ನಾನು ಸದಸ್ಯ ಹೇಳಿರೋ ಪ್ರಶ್ನೆಗೆ 9.5 ಲಕ್ಷ ನಾನು ಹೇಳಿದ್ದೀನಿ ಮುಂಚೆನೆ. ಆನ್ ಗೋಯಿಂಗ್ ಕೆಲಸ ನಡೀತಾ ಇದೆ. ಆ ಮನೆಗಳು ನಾವು ಕಟ್ಟಲ್ಲ, ಅವರಾಗಿ ಅವ್ರು ಬೆನಿಫಿಷಿಯರಿ ಕಟ್ಕೊಳ್ಬೇಕಾಗಿರೋದು ಮನೆ. ನಾವು ಹಂತ ಹಂತ ಪೇಮೆಂಟ್ ಕೊಡ್ತೀವಿ, ಪಾಯ ಗೀಸ್ಕೊಡ್ತೀವಿ, ರೂಫ್ ಗೀಸ್ಕೊಡ್ತೀವಿ. ಇಲ್ಲ ಹೇಳ್ತಿರೋದು ನಾವು ಮನೆಗಳು ಕಟ್ಟೋದಿಲ್ಲ. ನಾವುಗಳು ಮನೆಗಳು ಕಟ್ಟೋದು ಯಾವುದು? ಸ್ಲಮ್ ಬೋರ್ಡ್ ಮನೆಗಳು ಕಟ್ತೀವಿ, ರಾಜೀವ್ ಗಾಂಧಿ ಮನೆಗಳು, AHP ಸ್ಕೀಮಲ್ಲಿ ಮನೆಗಳು ನಾವು ಕಟ್ತೀವಿ. ಇದು ಮನೆಗಳು ಬಸವ, ಅಂಬೇಡ್ಕರ್, ವಾಜಪೇಯಿ, ULB ಸ್ಕೀಮಲ್ಲಿ ತಾವು 9 ಲಕ್ಷ ಅಂತಿರಲ್ಲ, ಅದು ನಾವು ಕಟ್ಟಂಗಿಲ್ಲ ಸರ್. ಅದು ಮನೆಗಳು ಅವರೇ ಬೆನಿಫಿಷಿಯರಿ ಕಟ್ಕೊಳ್ಬೇಕಾಗಿರೋದು. ಹಂತ ಹಂತ ಕಟ್ತೀವಿ. ಈ ವರ್ಷದಲ್ಲಿ ಎಲ್ಲ ಮನೆಗಳು, ಬರೋ ವರ್ಷದಲ್ಲಿ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸರ್. ಮನೆ